ನಮಸ್ತೆ ವೀಕ್ಷಕರೇ, ಪೂಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರುವಂಥ ರೆಸಿಪಿ ಬೀಟ್ರೂಟ್ ಪಲ್ಯ. ಇಲ್ಲಿ ನೋಡ್ರಿ, ಈ ಥರ ಇರ್ತೈತೆ ಬೀಟ್ರೂಟ್. ಇದ್ರದ್ದು ಮೇಲಿಂದೆಲ್ಲ ಸಿಪ್ಪೆ ತೆಗೆದು ಈ ರೀತಿಯಾಗಿ ನಾ ತುರ್ಕೊಳಕತ್ತೇನಿ. ನೀವು ಸಣ್ಣಗೆ ಹೆಚ್ಕೊಂಡ್ರೆ ಮಾಡ್ಬೋದು, ಇಲ್ಲಪ್ಪ ಅಂದರೆ ಈ ರೀತಿಯಾಗಿ ತುರ್ಕೊಂಡ್ರೆ ಮಾಡ್ಬೋದು. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಬೀಟ್ರೂಟ್, ಶೇಂಗಾ ಪುಡಿ, ಈರುಳ್ಳಿ, ಸಾಸಿವೆ, ಜೀರಿಗೆ, ಅರಿಶಿಣ ಪುಡಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ. ತಡ ಮಾಡೋದ್ರಾಡ್ರಿ, ಹಂಗಂದ್ರೆ ಸ್ಟಾರ್ಟ್ ಮಾಡೋದ್ರಿ ಈ ಬೀಟ್ರೂಟ್ ಪಲ್ಯನ. ಒಂದು ಬಾಳ್ಗೆ ಇಡೋನಂತ್ರಿ, ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋನಂತ, ಒಂದು ಸ್ವಲ್ಪ ಸಾಸಿವೆ ಹಾಕೋನಂತ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಎಲ್ಲ ಚಟಪಟ ಅನ್ಬೇಕ್ರಿ. ಅದಾದ್ಮ್ಯಾಗ ಜೀರಿಗೆ ಹಾಕೋನಂತ್ರಿ, ಜೀರಿಗೆನೆಲ್ಲ ಚಟಪಟ ಅನ್ಬೇಕ್ರಿ. ಅದಾದ್ಮ್ಯಾಗ ಈರುಳ್ಳಿ ಹಾಕೋನಂತ್ರಿ. ಈರುಳ್ಳಿನ ಚಂದಾಗೆ ನಾವು ಫ್ರೈ ಮಾಡೋನಂತ್ರಿ. ನಾ ತೋರಿಸ್ಕೊಡಕತ್ತೀನಲ್ರಿ, ಈ ರೀತಿಯೊಳಗೆ ಫ್ರೈ ಮಾಡಬೇಕು. ಅದಾದ್ಮ್ಯಾಗ ಸಣ್ಣದಾಗಿ ತುರ್ಕೊಂಡು ಇಟ್ಕೊಂಡಿದ್ವಲ್ಲ ಬೀಟ್ರೂಟು, ಇದ್ರೊಳಗೆ ಸೇರಿಸ್ಕೊಳಕತ್ತೇನಂತ್ರಿ. ನೋಡ್ರಿ, ಚಂದಾಗಿ ಇದನ್ನು ಮಿಕ್ಸ್ ಮಾಡ್ಬೇಕ್ರಿ. ಬೀಟ್ರೂಟ್ ಎಲ್ಲ ಫುಲ್ ಅಂದ್ರೆ ಫುಲ್ ಸಾಫ್ಟ್ ಆಗ್ಬೇಕ್ರಿ, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಬೇಕ್ರಿ. ನೀವು ಸಣ್ಣದಾಗಿ ಹೆಚ್ಕೊಂಡು ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೋತೈತ್ರಿ, ಬಟ್ ನಾ ತುರ್ಕೊಂಡು ಮಾಡೇನಲ್ಲ, ಭಾಳ ಏನು ಟೈಮ್ ತೊಗೊಳಂಗಿಲ್ಲ. ನೋಡ್ರಿ, ಈ ರೀತಿಯಾಗಿ ಆಗತ್ರಿ. ಬೀಟ್ರೂಟ್ ಹೆಲ್ತಿಗೆ ಬಹಳ ಒಳ್ಳೇದ್ರಿ, ಹಿಮೋಗ್ಲೋಬಿನ್ ಹೆಚ್ಚಾಗತ್ರಿ ಇದ್ರಿಂದ. ನೋಡ್ರಿ, ಈಗ ಈ ರೀತಿಯಾಗಿ ಆಗೈತಿ. ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಸೇರ್ಸಾಕತ್ತೇನಿ, ಮತ್ತು ರುಚಿಗೆ ತಕ್ಕಷ್ಟು ಕೆಂಪು ಖಾರದ ಪುಡಿನ ಸೇರ್ಸಾಕತ್ತೇನಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಸೇರಿಸಿ ಚಂದಾಗಿ ಮಿಕ್ಸ್ ಮಾಡೋಣಂತ್ರಿ. ನೋಡ್ರಿ, ಈ ಥರ ಮಿಕ್ಸ್ ಮಾಡ್ಬೇಕು. ಈಗ ಸ್ವಲ್ಪ ನೀರು ಹಾಕೋನಂತ್ರಿ. ಇದಕ್ಕೆ ಪಲ್ಯ ಚಂದಾಗ ಕುದಿಬೇಕ್ರಿ, ಅದು ಅಂದ್ರೆ ಸಾಫ್ಟ್ ಆಗ್ಬೇಕ್ರಿ. ಒಂದು ಪ್ಲೇಟ್ ಮುಚ್ಚಿಡಾತೀನಿ. ನೋಡ್ರಿ, ಈಗ ತೆಗೆದು ತೋರ್ಸಾತೀನಿ. ಇದ್ರೊಳಗೆ ಶೇಂಗಾ ಪುಡಿ ನಾ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟಿನಿ. ಈ ವಿಡಿಯೋದಾಗ ಮಿಸ್ ಆಗೈತಿ, ಸೊ ನಾನು ನಿಮಗೆ ಇನ್ನೂ ಸ್ವಲ್ಪ ಹಾಕಿ ತೋರ್ಸಾಕತ್ತೀನಿ. ಈ ಥರ ಶೇಂಗಾ ಪುಡಿ ಹಾಕಬೇಕ್ರಿ. ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಈಗ ಮಿಕ್ಸ್ ಮಾಡಬಾರ್ದು, ಒಂದು ಪ್ಲೇಟ್ ಮುಚ್ಚಿಡ್ಬೇಕು. ಒಂದು 2 ರಿಂದ 3 ನಿಮಿಷ ಬಿಡ್ಬೇಕ್ರಿ. ನೀರು ಅದೆಲ್ಲ ಮಸಾಲೆ ಇಂಕೋತೈತಿ. ಅದಾದ್ಮೇಲೆ ಚಂದಾಗಿ ಈಗ ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ, ಈಗ ನಾ ತೋರ್ಸಾಕತ್ತೀನಲ್ಲ, ಈ ರೀತಿ ಒಳಗೆ ಮಿಕ್ಸ್ ಮಾಡ್ಬೇಕು. ಮತ್ತು ಇನ್ನೊಂದು 2 ನಿಮಿಷ ಪ್ಲೇಟ್ ಮುಚ್ಚಿಡ್ಬೇಕು. ನೋಡ್ರಿ, ಈಗ ತೆಗೆದು ತೋರ್ಸಾಕತ್ತೀನಿ. ನೋಡ್ರಿ, ರೆಡಿ ಆಗೈತ್ರಿ ನಮ್ದಿದು ಬೀಟ್ರೂಟ್ ಪಲ್ಯ. ನನ್ನ ಸ್ಟೈಲ್ ಒಳಗೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಚಪಾತಿ ರೀ. ಈ ಚಪಾತಿ ಜೋಡಿ ಈ ಬೀಟ್ರೂಟ್ ಪಲ್ಯ ಹಚ್ಕೊಂಡು ತಿಂದ್ರಂಕರ ಆಹಾ, ಏನು ರುಚಿ ರೀ ಇದು. ಬಾಯಾಗಂಕರ ಹಂಗೆ ನೀರು ಬರ್ತಿರ್ತೈತೆ ನೋಡ್ರಿ. ನೀವೊಂದ್ಸಾರಿ ಈ ಬೀಟ್ರೂಟ್ ಪಲ್ಯ ಮಾಡ್ಕೊಂಡು ತಿನ್ನಿರಿ, ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಸೊ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗ್ತೀನಿ ರೀ ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.